ಮಿತಿ ಮೀರಿದಂತಹ ಫೈನಾನ್ಸ್ ಕಿರುಕುಳ ಸರ್ಕಾರದಿಂದ ಸಭೆ ರಾಜ್ಯಾದ್ಯಂತ ಇದೀಗ ಫೈನಾನ್ಸ್ ಕಿರುಕುಳ ಮಿತಿ ಮೀರ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಕೇಸ್ಗಳು ಕಂಡು ಬರ್ತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಆರಂಭ. ಒಂದಾದ್ಮೇಲೆ ಒಂದು ಕೇಸ್ಗಳು ಹೊರ ಬರ್ತಾ ಇದೆ. ಸಭೆ ಆರಂಭಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅಲ್ಲಿಗೆ ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಪರಮೇಶ್ವರ್, ಕೃಷ್ಣ ಬೈರೇಗೌಡ ಆಗಮಿಸಿದ್ದಾರೆ. ಸಭೆಯಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಎಲ್.ಕೆ. ಅತೀಕ್, ಡಿಜಿ ಮತ್ತು ಐಜಿ ಅಲೋಕ್ ಮೋಹನ್ ಕೂಡ ಆಗಮಿಸಿ ಈಗ ಏನೆಲ್ಲ ಆಗಿದೆ ಈ ಘಟನೆಗಳ ವಿಚಾರ, ಹಾಗೆ ಯಾವ್ಯಾವ ಕೇಸ್ಗಳಲ್ಲಿ ಹೇಗೆ ಈ ಮೀಟರ್ ಬಡ್ಡಿ ದಂಧೆ ಇರ್ಬೋದು, ಫೈನಾನ್ಸ್ ಮಾಡುವಂಥವ್ರು ಅವರಿಂದ ಆಗ್ತಿರುವಂಥ ಕಿರುಕುಳ, ಜೊತೆಗೆ ಜನ ಪಡೀತಿರುವಂಥ ಸಾಲ, ಹೇಗೆ ಅವರು ಸಾಲವನ್ನು ಪಡೀತಾ ಇದ್ದಾರೆ, ಎಷ್ಟು ವಾಪಸ್ ರೀಪೇ ಆಗ್ತಾ ಇದೆ. ಯಾಕಂದರೆ ಇತ್ತ ಯಾರು ಬಡ್ಡಿ ವ್ಯವಹಾರವನ್ನು ಅಥವಾ ಫೈನಾನ್ಸ್ ನಡೆಸ್ತಾ ಇದ್ದಾರೆ, ಯಾರು ತೀರಾ ಹೊರೆ ಆಗದಂತೆ ನಡೆಸ್ತಾ ಇದ್ದಾರೆ, ಜೊತೆಗೆ ಎಲ್ಲರೂ ಸಿಕ್ಕಿದೆ ಅವಕಾಶ ಅಂತ ಎಷ್ಟು ಜನ ಟಾರ್ಚರ್ ಮಾಡ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ನಿಮಗೆ ನೀವು ಗಮನಿಸ್ಬೋದು, ಯಾದಗಿರಿಯಲ್ಲಿ ಕಾಸಿಂ ಫೈನಾನ್ಸ್ ಕಾಟಕ್ಕೆ ಬಲಿಯಾಗಿರುವಂಥವರು ಸರೋಜಾ ಕಿರ್ಬಿ ಬೆಳಗಾವಿಯವರು, ಹಾಗೆ ಶರಣಬಸವ ರಾಯಚೂರಿನ ಯುವಕ, ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದಾರೆ, ಈತ ಕೂಡ ಫೈನಾನ್ಸ್ ಕಾಟಕ್ಕೆ ಬಲಿಯಾಗಿರುವಂಥ ಯುವಕ. ನಾಗಪ್ಪ ಗುಂಜಾಳ ಹಾವೇರಿಯವರು. ಹೀಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಫೈನಾನ್ಸ್ ವಿಚಾರವಾಗಿ ಸಾವು ನೋವುಗಳಾಗ್ತಾ ಇದೆ. ಏನೋ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಿರೋದು. ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕಲು ಹೊಸ ಬಿಲ್, ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ತರೋದಕ್ಕೆ ಪ್ಲಾನ್ ನಡೀತಾ ಇದೆ. ಹೊಸ ಕಾಯ್ದೆಯಲ್ಲಿ 3 ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗ್ತಿದೆ. ಹೊಸ ನಿಯಮವನ್ನು ತರೋದಕ್ಕೆ ನಂಬರ್ 1, ಫೈನಾನ್ಸ್ ಕಿರುಕುಳ ಶಿಕ್ಷಾರ್ಹ ಅಪರಾಧ ಅಂತ ಪರಿಗಣಿಸೋದು. ಎರಡನೇದಾಗಿ, ಹೊಸ ಕಾನೂನಿನ ಅಡಿ ಕೇಸಾದ್ರೆ ಜಾಮೀನು ರಹಿತ, ಏನಾದ್ರೂ ಕೇಸಾದ್ರೆ ಬೇಲಿರೋದಿಲ್ಲ. ಹೊಸ ಕಾಯ್ದೆಯ ಪ್ರಕಾರ 3 ವರ್ಷಗಳ ಕಠಿಣ ಶಿಕ್ಷೆ ಅಂತ ಕೂಡ ಈಗ ಚಿಂತನೆ ನಡೀತಾ ಇದೆ. ಪ್ರಮುಖ ಅಂಶಗಳೊಂದಿಗೆ ಕಾಯ್ದೆಯನ್ನ ಸಿದ್ಧಪಡಿಸಿದಂತ ಸರ್ಕಾರ. ಕಾನೂನು ಇಲಾಖೆಯಿಂದ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ. 3 ಪ್ರಮುಖ ಅಂಶಗಳೊಂದಿಗೆ ಕಾಯ್ದೆಯನ್ನ ಸಿದ್ಧಪಡಿಸಿದಂಥದ್ದು. ಕಾನೂನು ಇಲಾಖೆಯಿಂದ ಫೈನಾನ್ಸ್ ಸಂಸ್ಥೆಗಳಿಗೆ ಒಂದಷ್ಟು ಕಡಿವಾಣ ಹಾಕುವಂತ ಪ್ರಯತ್ನ ಆಗ್ತಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ. ಇಂದು ಸಿಎಂ ನೇತೃತ್ವದ ಸಭೆ ಬಳಿಕ ಕಾಯ್ದೆಯನ್ನು ಜಾರಿ ಮಾಡುವಂತ ಸಾಧ್ಯತೆ ಇದೆ. ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿಗೆ ತರೋದಕ್ಕೆ ಸಿಎಂ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಬಹಳ ಸೀರಿಯಸ್ ಆಗಿ ಪರಿಣಮಿಸ್ತಾ ಇದೆ ವಿಚಾರ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಫೈನಾನ್ಸ್ ಕಿರುಕುಳ ಶಿಕ್ಷಾರ್ಹ ಅಪರಾಧ ಅಂತ ಹೊಸ ಕಾನೂನಿನಡಿ ಕೇಸ್ ದಾಖಲಾದರೆ ಅದನ್ನ ಜಾಮೀನು ರಹಿತ, ನಾನ್ ಬೇಲೆಬಲ್ ಅಂತ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಚಿಂತನೆ ನಡೀತಾ ಇದೆ. ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ತರೋದಕ್ಕೆ ಪ್ಲಾನ್. ಹೊಸ ಕಾಯ್ದೆಯಲ್ಲಿ 3 ಅಂಶಗಳನ್ನು ಪ್ರಮುಖವಾಗಿ ಉಲ್ಲೇಖ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ. ರಾಜ್ಯಾದ್ಯಂತ ಈಗ ಫೈನಾನ್ಸ್, ಅದರಲ್ಲೂ ಅವರು ಪಡೆದಿರುವಂಥ ಅಸಲೆಷ್ಟು, ಅದಕ್ಕೆ ಹಾಕ್ತಿರುವಂಥ ಬಡ್ಡಿಯ ಪ್ರಮಾಣ ಇದೆಯಲ್ಲ, ಕೆಲವೊಂದು ಕಡೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಇಷ್ಟು ಬಡ್ಡಿ ಹಾಕ್ಬೋದಾ ಅಂತ ನೀವು ಗಾಬರಿ ಆಗ್ತೀರ. ಆ ಮಟ್ಟಕ್ಕೆ ಅವರು ತಗೊಂಡಿರುವಂಥ ಅಸಲು, ಅದಕ್ಕೆ ಬೀಳ್ತಿರುವಂಥ ಬಡ್ಡಿ. ಹೊಸ ಕಾಯ್ದೆಯಲ್ಲಿ ಒಂದಷ್ಟು ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಸರ್ಕಾರ ಮಾಡೋಕೆ ಮುಂದಾಗಿದೆ. ಸಿಎಂ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಭೆ ಆರಂಭ ಆಗಿತ್ತು. ಈಗಾಗಲೇ ಸಿಎಂ ಡಿಸಿಎಂ ಆಗಮಿಸಿದ್ದಾರೆ. ಇದೀಗ ಮೀಟಿಂಗ್ ನಡೀತಿರುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅನಿಲ್ ಕಲ್ಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಈಗ ಈ ಫೈನಾನ್ಸ್ ಹಾವಳಿ ವಿಪರೀತವಾಗಿ ನಡೀತಾ ಇದೆ. ಅಂದ್ರೆ ನಾವು ಫೈನಾನ್ಸ್ ನಲ್ಲಿ ಸಾಲ ಪಡೆಯೋದನ್ನು ನಾವು ಗಮನಿಸಿದ್ದೀವಿ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅಂತಂದ್ರೆ ಪ್ರಾಣಗಳು ಹೋಗುವಂತ ಮಟ್ಟ ಹೋಗ್ತಿರೋದು ಬಹಳ ಸೀರಿಯಸ್ ಆದಂತ ಒಂದು ವಿಚಾರ ಇದು. ಈಗ ಇವತ್ತಿನ ಮೀಟಿಂಗ್ ನಲ್ಲಿ ಏನೆಲ್ಲ ನಿರೀಕ್ಷೆ ಮಾಡಬಹುದು, ಯಾರೆಲ್ಲ ಮೀಟಿಂಗ್ ಆಗಮಿಸಿದ್ದಾರೆ ಅನಿಲ್? ಖಂಡಿತ ಅವಿನಾಶ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಬಹಳ ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ ನ ಕಿರುಕುಳಕ್ಕೆ ಜನ ಬೇಸತ್ತು. ಇದರಿಂದ ಟಿವಿಯನ್ನು ಕೂಡ ವರದಿಯನ್ನು ಕೂಡ ಮಾಡಿತ್ತು. ಇದೊಂದು ಎಚ್ಚರದ ಸರ್ಕಾರ ಈಗ ಸಭೆಯನ್ನು ಕೂಡ ಮಾಡ್ತಾ ಇರುವಂತಂದ್ರೆ ಬಹಳ ಮುಖ್ಯವಾಗಿ ಒಂದು ರೆಗ್ಯುಲೇಷನ್ ಲೆಂಡಿಂಗ್ ಬಿಲ್ ಅನ್ನು ಕೂಡ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತಂದ್ರೆ ಈ ಒಂದು ಬಿಲ್ ನಲ್ಲಿ ಬಹಳ ಪ್ರಮುಖವಾಗಿ 3 ಅಂಶಗಳನ್ನ ಉಲ್ಲೇಖ ಮಾಡಲಾಗಿರುವಂತದ್ದು. ಅಂದ್ರೆ ಈಗ ಪ್ರಮುಖವಾಗಿ ಇದನ್ನ ಬಹಳ ಗಂಭೀರವಾದಂತಹ ಪ್ರಕರಣ ಅಂತ ಪರಿಗಣಿಸುವಂಥದ್ದು. ಏನಾದ್ರು ಒಂದು ರೀತಿ ಕಿರುಕುಳ ಕಂಡು ಬಂದಂತಹ ಸಂದರ್ಭದಲ್ಲಿ ಇದನ್ನ ಕ್ರಿಮಿನಲ್ ಅಫೆನ್ಸ್ ಅಂತ ಕೂಡ ಈಗ ಪರಿಗಣಿಸುವಂಥದ್ದು. ಬಹಳ
ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಹೊಸ ಕಾಯ್ದೆ ಅಡಿ ಏನಾದ್ರು ಕೇಸ್ ದಾಖಲಾದ್ರೆ ಅವರಿಗೆ ಒಂದು 3 ವರ್ಷಗಳ ಕಾಲ ಒಂದು ಶಿಕ್ಷೆಯನ್ನು ಕೂಡ ವಿಧಿಸುವುದು, ಅಂದ್ರೆ ಶಿಕ್ಷರ ಅಪರಾಧ ಅಂತ ಕೂಡ ಪರಿಗಣಿಸಿರುವುದು. ಅದರ ಜೊತೆಗೆ ಈಗ ನಾನ್ ಬೇಲಬಲ್ ಆಗಿ ಕೂಡ ಒಂದು ಪ್ರಕರಣವನ್ನು ಪರಿಗಣಿಸುವುದು. ಈ 3 ಅಂಶಗಳನ್ನ ಈ ಒಂದು ಕಾಯ್ದೆಯಲ್ಲಿ ಈಗ ಉಲ್ಲೇಖ ಮಾಡಲಾಗಿರುವಂತದ್ದು. ಬಹಳ ಕಠಿಣವಾಗಿ ಒಂದು ಕಾನೂನನ್ನ ಜಾರಿಗೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಈ ಒಂದು ಪ್ರಮುಖವಾದ ಸಭೆಯಲ್ಲಿ ಕಾನೂನು ಇಲಾಖೆ ಸರ್ಕಾರಕ್ಕೆ ಶಿಫಾರಸನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಈಗ ಸಾಕಷ್ಟು ಬೆಳವಣಿಗೆ ಕೂಡ ಆಯ್ತು. ಅಂದ್ರೆ ಈಗ ಮೇಲ್ನೋಟಕ್ಕೆ 4 ಮಂದಿ ಮಾತ್ರ ಸಾವನ್ನಪ್ಪಿರುವಂತ ಅಂಕಿಅಂಶ ಸಿಕ್ಕಿರುವಂತವ್ರೆ. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇನ್ನೂ ಸಾಕಷ್ಟು ಪ್ರಕರಣ ಆಗಿರ್ಬೋದು. ಸದ್ಯಕ್ಕೆ ಬಂದಂತ ಮಾಹಿತಿ ಪ್ರಕಾರ 4 ಜನರು ಸಾವನ್ನಪ್ಪಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಆ ಒಂದು ಎಲ್ಲಾ ಅಂಶಗಳನ್ನು ಕ್ರೋಢೀಕರಿಸಿಕೊಂಡು ಒಂದು ಬಿಲ್ ಅನ್ನು ಕೂಡ ತರಲಾಗಿರೋದು. ಮುಂದಿನ ಒಂದು ಅಧಿವೇಶನದಲ್ಲಿ ಇದನ್ನ ಮಂಡನೆ ಕೂಡ ಮಾಡ್ತಾರೆ. ಸದ್ಯಕ್ಕೆ ಈಗ ಅಧಿವೇಶನ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಈಗ ಸುಗ್ರೀವಾಜ್ಞೆಯ ಮೂಲಕ ಈ ಒಂದು ಬಿಲ್ ಅನ್ನು ಕೂಡ ತರೋದು ಕೂಡ ಸರ್ಕಾರ ಮುಂದಾಗಿರುವಂತದ್ದು. ಈ ಒಂದು ಸಭೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಂದಾಯ ಇಲಾಖೆ ಸಚಿವರು ಕೂಡ ಭಾಗಿಯಾಗ್ತಾರೆ, ಗೃಹ ಸಚಿವರು ಕೂಡ ಭಾಗಿಯಾಗ್ತಾರೆ, ಕಾನೂನು ಸಚಿವರು ಕೂಡ ಭಾಗಿಯಾಗ್ತಾರೆ, ಸಹಕಾರ ಇಲಾಖೆಯ ಒಂದು ಅಧಿಕಾರಿಗಳು ಹಾಗೂ ಸಹಕಾರಿ ಸಚಿವರು ಕೂಡ ಭಾಗಿಯಾಗ್ತಾರೆ. ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಕಿರುಕುಳದಿಂದ ಜನರಿಗೆ ತಪ್ಪಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಸರ್ಕಾರ ಈಗ ಕಠಿಣವಾದಂತಹ ಒಂದು ಕಾಯ್ದೆಯನ್ನು ಕೂಡ ಸರಕ್ಕೆ ಮುಂದಾಗಿರುತ್ತೆ. ಕೆಲವೇ ಕ್ಷಣಗಳಲ್ಲಿ ಕೂಡ ಸಭೆ ಕೂಡ ಆರಂಭ ಆಗುತ್ತೆ. ಸದ್ಯಕ್ಕೆ ಜನರ ಒಂದು ಚಿತ್ತ ಕೂಡ ಈ ಒಂದು ಸಭೆ ಕೂಡ ನೆಟ್ಟಿರುವಂತದ್ದು. ಈಗ ಮೈಕ್ರೋ ಫೈನಾನ್ಸ್ಗೆ ಮತ್ತಷ್ಟು ಕಡಿವಾಣ ಹಾಕುವಂತ ಸಿದ್ಧತೆಗಳು ಕೂಡ ನಡೀತಾ ಇರುವಂತ ಜೊತೆಗೆ ಒಂದಷ್ಟು ರೂಲ್ಸ್ ಗಳನ್ನು ಕೂಡ ತರುತ್ತೆ. ಹೀಗಾಗಿ ಎಲ್ಲರ ಚಿತ್ತ ಈ ಒಂದು ಸಭೆ ನೆಟ್ಟಿರುವಂತದ್ದು. ಅವಿನಾಶ್, ಧನ್ಯವಾದ ಅನಿಲ್.